ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ 2 ಡೇಸ್ ಮಾರ್ಚ್ 25th 2025 ಈಗ 8 ಗಂಟೆ 17 ನಿಮಿಷ 57 ಸೆಕೆಂಡಿನಲ್ಲಿ ತೆಗೆದುಕೊಂಡಂಥ ಜಾತಕದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಕಾರಣ, ಮೀನ ರಾಶಿಯಲ್ಲಿ ಈಗ 4 ಗ್ರಹಗಳಿದ್ದಾವೆ. ಇದೇ ಮಾರ್ಚ್ 29ರಂದು ಶನಿ ಕೂಡ ಅಲ್ಲಿ ಜಾಯ್ನ್ ಆಗ್ತಾನೆ. ಅಂದರೆ ಶನಿ, ರವಿ, ರಾಹು, ಬುಧ, ಶುಕ್ರ. ಬುಧ ವಕ್ರಿ, ಬುದ್ಧಿ ವಕ್ರಿ, ಶುಕ್ರ ವಕ್ರಿ, ಡಬಲ್ ಶಕ್ತಿ. ಶುಕ್ರ ಸ್ಪೌಸ್ಕಾರಕ. ಬುಧ ಮತ್ತು ಶುಕ್ರ ಲಕ್ಷ್ಮೀನಾರಾಯಣ ಯೋಗ. ರವಿ ಬುಧ ಬುಧಾದಿತ್ಯ ಯೋಗ. ರಾಹು ಬುಧ ಬುದ್ಧಿ ಭ್ರಮಣೆ. ರಾಹು ಶುಕ್ರ ಶ್ರೀಯುತ ದೇವೇಗೌಡರು ಕುಮಾರಸ್ವಾಮಿ ಇದ್ದಾಗೆ. ರಾಹು ಡೆಮನ್, ಶುಕ್ರ ಡೆಮನ್ ಗುರು. ಮೃತ ಸಂಜೀವನಿ ವಿದ್ಯೆ ತಿಳಿದಂಥವ. ಶನಿ ರವಿ ಪಿತಾ ಪುತ್ರ, ಅವರಿಬ್ಬರು ಶತ್ರುಗಳು. ಅಂದರೆ ಯಾರೇ ಮನೆಯಲ್ಲಿರಲಿ, ಶನಿ ನಕ್ಷತ್ರದವರು ಅಥವಾ ಸೂರ್ಯನ ನಕ್ಷತ್ರದವರು ಅವರಿಬ್ಬರಿಗೂ ಆಗುವುದಿಲ್ಲ. ಯಾರೇ ಜನ್ಮವಿಲ್ಲ, ಶನಿ ನಕ್ಷತ್ರ, ಸೂರ್ಯನ ನಕ್ಷತ್ರ. ಶನಿಯ ನಕ್ಷತ್ರ ಯಾವುದು? ಉತ್ತರ ಭಾದ್ರ, ಪುಷ್ಯ, ಅನುರಾಧ. ಸೂರ್ಯನ ನಕ್ಷತ್ರ ಯಾವುದು? ಕೃತ್ತಿಕ, ಉತ್ತರ ಪಾಲ್ಗುಣಿ, ಉತ್ತರಾಷಾಢ. 6 ನಕ್ಷತ್ರಗಳಿಗೆ ಪರಸ್ಪರ ವಿರೋಧ ಉಂಟು. ಈಗ ಲಗ್ನ ನಾವಿಲ್ಲಿ ಮೇಷ ಲಗ್ನವೇ ತೆಗೆದುಕೊಂಡಿದ್ದೇವೆ. ಯಾಕಂದರೆ ಮಾರ್ಚ್ 25 ಬೆಳಗ್ಗೆ 8 ಗಂಟೆ 17 ನಿಮಿಷಕ್ಕೆ ಮೇಷ ಲಗ್ನ. ಈಗ ನಾವು ಗ್ರಹಗಳು ನೋಡಿ, ಸಪೋಸ್ ಲಗ್ನವನ್ನು ತೆಗೆದುಕೊಂಡ್ರೆ ನಿಮಗೆ ಎಲ್ಲ ಲಗ್ನದವರಿಗೆ ಹೇಳಬೇಕಾಗ್ತದೆ. ಅದರಿಂದ ನಾನು ಇವತ್ತಿನ ರಾಶಿಯನ್ನು ತೆಗೆದುಕೊಳ್ತೇನೆ. ಇವತ್ತಿನ ರಾಶಿ ಯಾವುದು? ಶ್ರವಣ ನಕ್ಷತ್ರ, ಮಕರ ರಾಶಿ. ಓಕೆ, ಚಂದ್ರನ ನಕ್ಷತ್ರ ಶ್ರವಣ. ಯಾವ ನಕ್ಷತ್ರ ಅದು? ನೋಡಿ, ಇಲ್ಲೇ ನೋಡ್ಬೋದು ನೀವು. ಶ್ರವಣ ಇಸ ಚಂದ್ರ ನಕ್ಷತ್ರ. ಶ್ರವಣ, ರೋಹಿಣಿ, ಹಸ್ತ. ಓಕೆ, ಈ ಮಕರ ರಾಶಿಯವರಿಗೆ ಶನಿ 29ನೇ ಮಾರ್ಚಿನಿಂದ 3ನೇ ಮನೆ ಹೋಗ್ತಾನೆ. 3ನೇ ಮನೆ ಅಂದರೆ ಅವರ ಕಮ್ಯುನಿಕೇಷನ್ ಹೌಸ್. 3ನೇ ಮನೆ ಅವರ ಶಕ್ತಿ ಹೌಸ್. 3ನೇ ಮನೆ ಅವರ ಯಂಗರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಹೌಸ್. ಅಲ್ಲಿ 4 ಗ್ರಹಗಳು ಇದ್ದು ಮಿಶ್ರಣ ಫಲಗಳನ್ನು ಕೊಡ್ತಾನೆ. ಈಗ ನಾವು ವೃಷಭ ರಾಶಿಯನ್ನು ತೆಗೆದುಕೊಂಡ್ರೆ, ವೃಷಭ ರಾಶಿಗೆ ಅದು ಲಾಭದಲ್ಲಿ 5 ಗ್ರಹಗಳು ಭರ್ಜರಿ ವಿಜಯ ಅಂತಾರೆ. ಹಾಗೆ ವೃಷಭ ಲಗ್ನ ಮತ್ತು ವೃಷಭ ರಾಶಿಯವರಿಗೆ ಬಹಳ ಶುಕ್ರನಿಂದ ಲಾಭ, ಬುಧನಿಂದ ಲಾಭ, ರವಿಯಿಂದ ಲಾಭ, ಶನಿಯಿಂದ ಲಾಭ, ರಾಹುವಿಂದಲೂ ಲಾಭ. ಶನಿ ಯಾರು? ಧರ್ಮ ಕರ್ಮಾಧಿಪತಿ ವೃಷಭದವರಿಗೆ. ಧರ್ಮ ಅಂದರೆ 9, ಕರ್ಮ ಅಂದರೆ 10. ಅದರ ಅಧಿಪತಿಯಾಗಿ ಶನಿ ಲಾಭದಲ್ಲಿ ಕುಳಿತಿದ್ದಾನೆ. ಶುಕ್ರ ಯಾರು? ಲಗ್ನ ಅಥವಾ ರಾಶಿಯಾಧಿಪತಿ ಶುಕ್ರ ಹಾಗೂ 6ನೇ ಮನೆ ಅಧಿಪತಿ ಶುಕ್ರ ಲಾಭದಲ್ಲಿದ್ದಾನೆ. ಅಂದರೆ ಅವರು ಮುಟ್ಟಿದ್ದು ಚಿನ್ನ. ಇನ್ನು ಮಂಗಲ್ ಎಲ್ಲಿದ್ದಾನೆ? ಅವರಿಗೆ ಧನಸ್ಥಾನದಲ್ಲಿ. ಅದೇ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಮಂಗಲ್. 6ನೇ ಮನೆಯಲ್ಲಿ ಮಂಗಲ್ ಇದ್ದರೆ ಶತ್ರುಗಳು ಯಾರೂ ಇರುವುದಿಲ್ಲ. ಅದೇ ವೃಷಭ ಲಗ್ನದವರಿಗೆ ಅದು 2ನೇ ಮನೆ, ಧನಸ್ಥಾನ. ಭೂಮಿಯನ್ನು ಮಾಡಬಹುದು, 2ನೇ ಮನೆ ಭೂಮಿ.
ಆಯಿತಾ. ಬುಧ 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ, ಲಾಭದಲ್ಲಿ ಕೂತಿದ್ದಾನೆ. ರಾಹು ಲಾಭದಲ್ಲಿದ್ದಾನೆ. ಮೇ 18 ಹಾಗೂ ಮೇ 18ರ ನಂತರ ಆತ ಕುಂಭಕ್ಕೆ ಹೋಗ್ತಾನೆ. ಓಕೆ, ವೃಷಭದವರಿಗೆ ಲಾಭದಲ್ಲಿ ರಾಹು. ಆಮೇಲೆ ಶನಿ ಲಾಭದಲ್ಲಿ. ನೋಡಿ, ವೃಷಭದವರಿಗೆ ಬಹಳಷ್ಟು ರಾಜಯೋಗ ಅಂತ ಹೇಳ್ಬೋದು. ಅದೇ ರೀತಿ ಕಟಕದವರಿಗೂ ಹಾಗೆ. ಕಟಕದವರಿಗೂ ಒಂದು ರೀತಿಯಲ್ಲಿ ಭಾಗ್ಯದಲ್ಲಿ ಕೂತಿದ್ದಾರೆ ಎಲ್ಲರೂ, ಬಹಳ ಒಳ್ಳೆಯದು. ಕಟಕದಿಂದ 9ನೇ ಮನೆಯಲ್ಲಿ ಶುಕ್ರ, ಬುಧ, ರವಿ, ರಾಹು ಮತ್ತು ಮಾರ್ಚ್ 29 ನಂತರ ಶನಿ. ನೋಡಿ ಎಷ್ಟು ಒಳ್ಳೆಯದು. ಇನ್ನು ವೃಶ್ಚಿಕದವರಿಗೆ ಪಂಚಮದಲ್ಲಿ 5ನೇ ಮನೆ ಪುಣ್ಯಸ್ಥಾನ, ಮಕ್ಕಳ ಸ್ಥಾನ, ಮಕ್ಕಳಿಗೆ ರಾಜಯೋಗ. ಅದೇ ಮಕರ ರಾಶಿಯವರಿಗೆ 3ನೇ ಮನೆ, ಕುಂಭ ರಾಶಿಯವರಿಗೆ 2ನೇ ಮನೆಯಲ್ಲಿ ಶನಿ, 2ನೇ ಮನೆಯಲ್ಲಿ ಶುಕ್ರ, 2ನೇ ಮನೆಯಲ್ಲಿ ಬುಧ, 2ನೇ ಮನೆಯಲ್ಲಿ ರಾಹು. ಬುಧ ನೀಚನಾದರೂ ಅದು ವಕ್ರಿ. ಶುಕ್ರ ಎಕ್ಸಾಲ್ಟೆಡ್. ಶುಕ್ರ ಯಾರು? ಕುಂಭ ರಾಶಿಯವರಿಗೆ ಶುಕ್ರ 4 ಮತ್ತು ಅಷ್ಟಮಾಧಿಪತಿ. ಆಯಿತಾ. ಅದೇ ಮಕರ ರಾಶಿಯವರಿಗೆ ಶುಕ್ರ ಭಾಗ್ಯಾಧಿಪತಿ. ಅಲ್ಲ, ಕುಂಭ ರಾಶಿಯವರಿಗೆ ಅದು ಕುಂಭರಾಶಿಯವರಿಗೆ ಶುಕ್ರ ಭಾಗ್ಯಾಧಿಪತಿ ಆಗ್ತಾನೆ. 4 ಮತ್ತು ಭಾಗ್ಯಾಧಿಪತಿಯಾಗಿ ಶುಕ್ರ ಧನಸ್ಥಾನದಲ್ಲಿ ಕುಂಭರಾಶಿಯವರು. ನೋಡಿ, ಒಂದೊಂದು ರಾಶಿಯನ್ನು ನೀವು ವಿಶ್ಲೇಷಣೆ ಮಾಡಿದರೆ ಡಿಫ್ರೆಂಟ್ ಫಲಗಳು ಸಿಗ್ತವೆ. ಆಯಿತಾ. ಇನ್ನು ಯಾರಿಗೆ? ಮೇಷದವರಿಗೆ ಎಲ್ಲ ವ್ಯಯಸ್ಥಾನದಲ್ಲಿ ಗ್ರಹಗಳು. ಧನ ವ್ಯಯ, ಇದು ಧನಸ್ಥಾನದ ಅಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ, ಖರ್ಚು ಜಾಸ್ತಿ. ರವಿ ಪಂಚಮಾಧಿಪತಿ, ಮಕ್ಕಳಿಂದ ಖರ್ಚು, ರವಿ ವ್ಯಯದಲ್ಲಿ. ಬುಧ ಯಂಗರ್ ಬ್ರದರ್ಸ್ ಅಂಡ್ ಸಿಸ್ಟರಿಂದ ಖರ್ಚು. ಶುಕ್ರ ಹೆಂಡತಿಯಿಂದ ಖರ್ಚು ಮೇಷದವರಿಗೆ. ರಾಹು ಫಾರಿನ್ನಿಗೆ ಹೋಗುವಂಥ ಸಾಧ್ಯತೆ ಇದೆ ಮೇಷದವರಿಗೆ. ಇವನ್ ರಾಹು ಕುಂಭಕ್ಕೆ ಹೋದರೂ ಕೂಡ ಅವರಿಗೆ ಮೇ 18ರ ನಂತರ ಆಟೋಮೆಟಿಕ್ ಆಗಿ ಅವರು ಫಾರಿನ್ ವಿಸಿಟ್ ಮಾಡಿ ಬರ್ತಾರೆ. ಹೌದಲ್ಲ? ನೋಡಿ, ಮೇಷರಾಶಿ ಮೇಷ ಲಗ್ನದವರು. ಮೇಷರಾಶಿಯವರಿಗೆ 12ನೇ ಲಾಭದಲ್ಲಿ ರಾಹು ಬಂದಾಗ, ಯಾರಾದರೂ ಅಶ್ವಿನಿ ನಕ್ಷತ್ರದವರಿದ್ದರೆ, ನಮ್ಮ ದೊಡ್ಡಣ್ಣ ಅಶ್ವಿನಿ ನಕ್ಷತ್ರ, ಅವನಿಗೆ ಮೇ 18ರ ನಂತರ ಒಂದು ಫಾರಿನ್ ಯೋಗ ಉಂಟು. ಯಾಕಂದರೆ ರಾಹು ಲಾಭಕ್ಕೆ ಹೋಗ್ತಾನೆ. ಅದೇ ರೀತಿ ಉಳಿದ ಮೇಷ ರಾಶಿಯವರು ಯಾರಲ್ಲ? ಅಶ್ವಿನಿ, ಭರಣಿ, ಕೃತ್ತಿಕಾದವರು. ಕೃತ್ತಿಕ 1ನೇ ಪಾದ, ಅಶ್ವಿನಿ 4 ಪಾದಗಳು, ಭರಣಿ 4 ಪಾದಗಳು, ಆ ಕೃತ್ತಿಕ 1ನೇ ಪಾದ. ಅವರೆಲ್ಲರಿಗೂ ಒಂದು ಯೋಗ ಬರ್ತದೆ. ಅದೇ ಶುಕ್ರ ಸಪ್ತಮಾಧಿಪತಿ, ಹೆಂಡತಿಯಿಂದ ವ್ಯಯ, ಇನ್ವೆಸ್ಟ್ಮೆಂಟ್. ವ್ಯಯ ಅಂದ್ಕೊಳ್ಳಿ, ಹೆದರಬೇಡಿ. ಇನ್ವೆಸ್ಟ್ಮೆಂಟ್ ಆಲ್ಸೋ 12ನೇ ಮನೆ. ಶೇರ್ ಪ್ರೈಸ್ ಹೆಚ್ಚಾಗಿತ್ತು ಅಂದರೆ ಮ್ಯೂಚುವಲ್ ಫಂಡಿಗೆ ಹಾಕ್ಬೋದು. ಅರ್ಥ ಆಯ್ತಾ? ಸೊ ಅದೇ ರೀತಿ ಸಿಂಹದವರಿಗೆ, ಸಿಂಹದಲ್ಲಿ ಸಿಂಹಾಧಿಪತಿ ಅಲ್ಲೇ ಇದ್ದಾನೆ, ಆದರೆ ಅಷ್ಟಮದಲ್ಲಿದ್ದಾನೆ. ಓಕೆ. ಸಿಂಹರಾಶಿಯವರಿಗೆ ಶುಕ್ರ 10ನೇ ಮನೆ ದಶಮಾಧಿಪತಿ ಹಾಗೂ 3ನೇ ಮನೆ ಲಾಭದಲ್ಲಿ ಕೂತಿದ್ದಾನೆ. ಅದೇ ಕನ್ಯಾ ರಾಶಿಯವರಿಗೆ ರವಿ 12ನೇ ಮನೆ ಅಲ್ಲಿ ಸಪ್ತಮದಲ್ಲಿದ್ದಾನೆ. ನೋಡಿ, ಒಂದೊಂದು ನೀವು ವಿವರಣೆ ಮಾಡಬೇಕು. ಅದೇ ತುಲಾದವರಿಗೆ ಏನಾಗುತ್ತೆ? ಶುಕ್ರ 6ನೇ ಮನೆಯಲ್ಲಿ ಕೂತಿದ್ದಾನೆ, ಅಷ್ಟಮಾಧಿಪತಿ 6ನೇ ಮನೆ, ಅಂದರೆ ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಬುಧ 12 ಮತ್ತು ಭಾಗ್ಯಾಧಿಪತಿಯಾಗಿ ಲಾಭದಲ್ಲಿದ್ದಾನೆ 6ನೇ ಮನೆಯಲ್ಲಿ, ವಕ್ರಿ.
ರಾಹು ಕೆಲವೇ ದಿನಗಳಲ್ಲಿ ಅವರಿಗೆ ಪಂಚಮಕ್ಕೆ ಬರ್ತಾರೆ, ತುಲಾ ಅವರಿಗೆ. ಈಗ 6ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ರಾಹು ಇದ್ರೆ ಒಳ್ಳೆಯದು. ರಿಪು, ಶತ್ರುನಾಶ, ರಿಪುನಾಶ. ಓಕೆ, ರಾಹು 6ನೇ ಮನೆಯಲ್ಲಿ, ಶನಿ 6ನೇ ಮನೆಯಲ್ಲಿ, ಕುಜ 6ನೇ ಮನೆಯಲ್ಲಿ, ಇದೆಲ್ಲ ಭಾಳ ಒಳ್ಳೆಯದು. ಆಯಿತಾ? ಇದಿಷ್ಟು ಈ ಒಂದು ಪಂಚಗ್ರಹಗಳ ವಿಶೇಷತ್ವವನ್ನು ನಾನು ಹೇಳಿದ್ದೇನೆ. ದಯವಿಟ್ಟು ಎಲ್ಲರೂ ನೋಡಿ. ಓಕೆ, ಧನ್ಯವಾದಗಳು.